ಚೈತನ್ಯ ಅಂತ ಪ್ರತಿ ಯಾವ ಸಿನಿಮಾ ಮಾಡಿದ್ರು ಕೂಡ ವೆರೈಟಿ ಗೆಟಪ್ ಅಲ್ಲಿ ಕಾಣೋದು ನಾವು ನೋಡಿದ್ದೇವೆ. ಆದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅನ್ನುವಂಥದ್ದು ನಿಮ್ಗೇನು ಹೊಸದಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಸೈಕೋ ಸೈತನ್ ತರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್. ಪ್ರಿಪರೇಷನ್ ಅನ್ನುವಂಥದ್ದು ಯಾವ ರೀತಿ ಇತ್ತು ನಿಮ್ದು? ಅವ್ರ ಕ್ಯಾರೆಕ್ಟರ್ ಹೇಳಿದಾಗ ನಾನು ಔಟರ್ ಲುಕ್ ಮಾತ್ರ ಡಿಸೈಡ್ ಮಾಡ್ತೇನೆ, ಮಿಕ್ಕಿದ್ದೇನಲ್ಲ. ಬಿಕಾಸ್ ಒಬ್ಬ ಡೈರೆಕ್ಟ್ರು ಈಗ ನಿಮಗೆ ನಾನು ಏನಾದ್ರು ಒಂದು ಪುಸ್ತಕ ಬರೀಬೇಕು ಅಂದರೆ, ಡೈರಿ ಬರೀಬೇಕು ಅಂದರೆ ಖಾಲಿ ಡೈರಿ ಕೊಡಲ, ಬರ್ದಿರೋ ಡೈರಿ ಕೊಡಲ. ಹಾಗೆ ನನ್ನ ನಿರ್ದೇಶಕ ಏನು ಬರೀಬೇಕು ಅಂದ್ರೆ ಅವನಿಗೂ ಖಾಲಿ ಹಾಳೆತಾನೆ ಕೊಡಬೇಕಲ್ಲ. ಆಸ್ ಅನ್ ಆ್ಯಕ್ಟರ್ ಐ ವಿಲ್ ಗೋ ಎಂಟಿ. ಹೀಲ್ ರೈಟ್, ಐ ವಿಲ್ ಇಂಪ್ರೂವೈಸ್. ರೈಟ್, ಐ ವಿಲ್ ಇಂಪ್ರೂವೈಸ್ ಆಸ್ ಅನ್ ಆ್ಯಕ್ಟರ್, ಬಟ್ ಆಸ್ ಅ ಡೈರೆಕ್ಟರ್ ಐ ವಿಲ್ ಡೂ ವಾಟ್ ಹಿ ವಾಂಟ್ಸ್ ಮೀ ಟು ಡೂ. ದಟ್ ಇಸ್ ವಾಟ್ ಐ ವಿಲ್ ಡೂ. ಇಂಪ್ರೂವೈಸೇಷನ್ಸು ಇಲ್ಲಿಂದನೇ ಪ್ಲಾನಿಂಗ್ ಮಾಡಿದ್ರೆ ಏನಾಗುತ್ತೆ, ಎರಡು ಐಡಿಯಾದಲ್ಲಿ ಒಂದೇ ಸ್ಟೇಡಿಯಮಲ್ಲಿ ಒಂದೇ ಗ್ರೌಂಡಲ್ಲಿ ಒಂದು ಮ್ಯಾಚ್ ಆಗ್ಬೇಕಾದ್ರೆ ಎರಡು ಕ್ಯಾಪ್ಟನ್ ಇರಬಾರ್ದು, ಒಂದೇ ಕ್ಯಾಪ್ಟನ್ ಇರಬೇಕು. ಅದು ಡೈರೆಕ್ಟ್ರು. ಅವ್ನು ನನಗೆ ಬಾಲ್ ಕೊಡ್ತಾನೆ ಬೌಲಿಂಗ್ ಮಾಡು ಅಂತ, ಮಾಡ್ತೀನಿ. ಅವ್ರಿಗೆ ಕೇಳ್ತೀನಿ ಏನು ಬೇಕು ನಿಮಗೆ, ಇದು ನನ್ನ ಸ್ಟ್ರಾಟಜಿ ಅಂತ ಮಾಡ್ತೀವಿ ಅಷ್ಟೇ. ಅದ್ರಲ್ಲಿ ಇಂಪ್ರೂವೈಸೇಷನ್ಸ್ ಅಂತ ಇರ್ತವೆ. ದಟ್ ಇಸ್ ಮೈ ಫೋರ್ಟೆ, ವಾಟ್ ಐ ಡೂ ಆಸ್ ಅನ್ ಆ್ಯಕ್ಟರ್. ಬಟ್ ಐ ಗೆಸ್ ರೆಸ್ಟ್ ಆಫ್ ದ ಥಿಂಗ್, ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಬಂದಾಗ ಲುಕ್ಕು ನಾನು ಡಿಸೈನ್ ಮಾಡ್ತೀನಿ. ಐ ಥಿಂಕ್ ಲಕ್ಕಿಲಿ ಫಾರ್ ಮೀ ಆಲ್ ಮೈ ಡೈರೆಕ್ಟರ್ಸ್ ಬಿಲೀವ್ ಇನ್ ಮೀ. ಆ ಲುಕ್ ಎಲ್ಲ ನನ್ನ ಮೇಲೆ ಬಿಟ್ಬಿಡ್ತಾರೆ. ಬಟ್ ಹಾಗಂತ ಇವತ್ತುವರೆಗೆ ಕಾನ್ಫ್ಲಿಕ್ಟ್ ಆಗಿಲ್ಲ, ಇದು ಸೂಟ್ ಆಗ್ತಾ ಇಲ್ಲ ಆ ಥರ ಈ ಥರ ಅಂತ. ಬಿಕಾಸ್ ಕ್ಯಾರೆಕ್ಟರ್ ಕೇಳ್ಬೇಕಾದ್ರೆ ನಾನು ಒಬ್ಬ ವಿಷುವಲ್ ನೋಡ್ತಾ ಇರ್ತೀನಲ್ಲ, ಒಂದು ಸಿನಿಮಾ ನಾನು ನೋಡ್ತಾ ಇರ್ತೀನಿ, ಹೇಳ್ಬೇಕಾದ್ರೆ ಯಾವ ಥರ ಸೂಟ್ ಆಗುತ್ತೆ, ಏನು ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ನೀವು ಕತೆ ಹೇಳ್ಬೇಕಾದ್ರೆ ನಾನು ಕತೆ ಕೇಳ್ತಾ ಕೂತಿರ್ಬೇಕಾದ್ರೆ ಬಡ್ಜೆಟಿಗೆ ಲಿಮಿಟೇ ಇಲ್ಲ. ನಮ್ಮ ತಲೆಯಲ್ಲಿ ಓಡ್ತಾ ಇರೋ ಶಾರ್ಟ್ಸ್ ಒಂದೊಂದು ಶಾರ್ಟ್ 100 ಕೋಟಿ ಇರ್ತವದು. ಕ್ಯಾರೆಕ್ಟರ್ ಹಂಗಿರುತ್ತೆ, ಕರೆಕ್ಟ್, ಅದ್ರ ಲಿಮಿಟೇ ಇಲ್ಲ. ಅದರಲ್ಲಿ ಒಂದು ಪಿಕ್ಚರ್ ಕಾಣುತ್ತಲ್ಲ ನಮಗೆ ಹೀಗಿರಬೇಕು ಅಂತ. ಅದಕ್ಕೆ ಹತ್ತಿರ ಹೋಗೋದಕ್ಕೆ ಒಂದು ಟ್ರೈ ಮಾಡ್ತೀವಿ. ಲಕ್ಕಿಲಿ ನೇಚರ್ has always supported me to look the way I want. So I'm going with the flow.